ಜೈ ಕ್ರಿಸ್ತ್. ಏದೇನ್ ತೋಟದ ಬಗ್ಗೆ ನೋಡೋಣ. ಏದೇನ್ ತೋಟದಲ್ಲಿ ಹರಿಯುವಂಥ ನದಿ, ಆ ನದಿಯು ಏದೇನ್ ತೋಟದ ತುಂಬ 4 ಶಾಖೆಗಳಾಗಿ ಏದೇನ್ ತೋಟವನ್ನು ತೋಯಿಸುತ್ತಿತ್ತು ಅಂತೇಳಿ ಇದೆ. ಆ ಏದೇನ್ ತೋಟ 4 ಶಾಖೆಗಳಾಗಿ 4 ದೇಶಗಳನ್ನು ಸುತ್ತುತ್ತಿತ್ತು. 4 ದೇಶಗಳಲ್ಲಿ ನೀರನ್ನು ತೋಯಿಸಿ ಗಿಡ ಮರಗಳು ಬೆಳೆಯಲು ಸಹಾಯ ಮಾಡುತ್ತಿತ್ತು ಅಂತೇಳಿ ಆದಿಕಾಂಡ 2ನೇ ಸಂಧಿ 10ರಿಂದ 14ನೇ ವಚನದಲ್ಲಿದೆ. ಆದರೆ ಕೇರಳದಿಂದ ಬಂದಂಥ ಪಾಸ್ಟರ್ಸ್ಗಳು ಜನರಿಗೆ ಮೋಸ ಮಾಡಿ, ಕೇರಳದಲ್ಲಿ ಏದೇನ್ ತೋಟ ಇದೆ, ಅಲ್ಲಿ ಸೀನಾಯಿ ಬೆಟ್ಟ ಇದೆ, ಗೋಲ್ಗತಾ ಗುಡ್ಡ ಇದೆ ಅಂತೇಳಿ ಜನರಿಗೆ ಮೋಸ ಮಾಡಿ 3,000 ರೂಪಾಯಿ ತೊಗೊಂಡು ಕರ್ಕೊಂಡೋಗಿ ಪ್ರೇಯರ್ ಮೀಟಿಂಗ್ ಅಂತೇಳಿ ಮೋಸ ಮಾಡಿ ದಾರಿ ತಪ್ಪಿಸ್ತಿದ್ದಾರೆ. ಆದ್ದರಿಂದ ಈ ವಾಕ್ಯದ ಮೂಲಕ ನಾನು ಏದೇನ್ ತೋಟದಲ್ಲಿದ್ದ ನದಿಗಳು ಅವು ಯಾವ್ಯಾವ ದೇಶದಲ್ಲಿ ಹರಿಲಾತಾವ ಅನ್ನೋದನ್ನು ಈ ಬೈಬಲಲ್ಲಿನೇ ತೋರಿಸ್ತೀನಿ, ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ. ಏನಾದರೂ ತಪ್ಪಾದರೆ ಕ್ಷಮಿಸಿ. ವಚನ ನೋಡೋಣ. ಆದಿಕಾಂಡ 2ನೇ ಸಂಧಿ 10ರಿಂದ 14ನೇ ವಚನ. ಏದೇನ್ ಸೀಮೆಯಲ್ಲಿ ಒಂದು ನದಿ ಹುಟ್ಟಿ ಆ ವನವನ್ನು ತೋಯಿಸುತ್ತಿತ್ತು. ಅದು ಆಚೆ ಕಡೆಯಲ್ಲಿ ಒಡೆದು 4 ಶಾಖೆಗಳಾಯಿತು. ಮೊದಲನೆಯದರ ಹೆಸರು ಪೀಶೋನ್. ಅದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು. ಇಲ್ಲಿ ಲಕ್ಷ್ಯ ಕೊಟ್ಟು ನೋಡಿ, ಮೊದಲನೇ ಶಾಖೆ ಪೀಶೋನ್. ಇದು ಬಂಗಾರ ದೊರಕುವ ಹವಿಲ ದೇಶವನ್ನೆಲ್ಲ ಸುತ್ತುವುದು. ಈ ಹವಿಲ ದೇಶ ಅನ್ನೋದು ಈಜಿಪ್ಟಿನಲ್ಲಿ ಬರ್ತದೆ. ಅದನ್ನು ಮುಂದೆ ತೋರಿಸ್ತೀನಿ ನಿಮಗೆ ವಾಕ್ಯದಲ್ಲಿ. ಅದು ನೋಹನ ಪ್ರಳಯ ಕಾಲದಲ್ಲಿ ಆ ಹೆಸರು ಅಲ್ಲಿ ತೋರಿಸಿದ್ದಾರೆ. ಆ ವಚನ ಕೂಡ ತೆಗೆದು ತೋರಿಸ್ತೀನಿ ನಿಮಗೆ. ಪೀಶೋನ್ ಅನ್ನುವ ಮೊದಲನೇ ನದಿ ಶಾಖೆ ಅದು ಹವಿಲ ದೇಶವನ್ನೆಲ್ಲ ಸುತ್ತುತ್ತಿತ್ತು. ಆ ದೇಶದ ಬಂಗಾರವು ಶ್ರೇಷ್ಠವಾದದ್ದು. ಈಗ ನೋಡ್ಬೋದು ನೀವು, ಪ್ರಪಂಚದಲ್ಲಿ ನಂಬರ್ 1 ಕ್ವಾಲಿಟಿ ಬಂಗಾರ ಯಾವ ದೇಶದಲ್ಲಿ ಸಿಗ್ತದಲ್ಲ, ಅದೇ ಪೀಶೋನ್ ನದಿ ಹರಿಯುವಂಥ ದೇಶ. ಅದು ಏದೇನ್ ತೋಟದಲ್ಲಿರುವಂಥ ದೇಶ. ಅದು ಅಲ್ಲಿ ಬದೋಲಕ ಧೂಪವು ಗೋಮೇಧಿಕ ರತ್ನವು ಸಿಕ್ಕುತ್ತವೆ. ಎರಡನೆಯ ನದಿಯ ಹೆಸರು ಗಿಹೋನ್. ಅದು ಕುಶ್ ದೇಶವನ್ನೆಲ್ಲ ಸುತ್ತುವುದು. ಇದು 2ನೇ ಶಾಖೆಯಾಗಿ ಹರಿಯುವಂಥ ನದಿ ಗಿಹೋನ್ ಅಂತೇಳಿ. ಇದು ಕುಶ್ ದೇಶವನ್ನೆಲ್ಲ ಸುತ್ತುವುದು. ಇದು ಕುಶ್ ದೇಶ ಅಂದ್ಕೊಳ್ಳೇ ನೀವು ಭಾರತ ದೇಶ ಅಂತ ಅಂದ್ಕೋಬೇಡ್ರಿ. ಕುಶ್ ದೇಶ ಕೂಡ ಇದು ಕೂಡ ಈಜಿಪ್ಟ್ ದೇಶದ ಹತ್ರನೇ ಬರ್ತದೆ. ಇದು ಕುಶ್ ದೇಶ ಅನ್ನೋದು. ಇದು ಕೂಡ ನೋಹನ ಚರಿತ್ರೆಯಲ್ಲಿ ತೋರಿಸ್ತೇನೆ ನಿಮಗೆ. 3ನೆಯ ನದಿಯ ಹೆಸರು ಹಿದ್ದೆಕೇಲ್. ಅದು ಅಶೂರ್ ದೇಶದ ಮುಂದೆ ಹರಿಯುವುದು. ಇದು ಕೂಡ ಹಿದ್ದೆಕೇಲ್ ಅನ್ನೋ ಉಪನದಿ 3ನೇ ಶಾಖೆ. ಇದು ಅಶೂರ್ ದೇಶದಲ್ಲಿ ಹರಿತದೆ. ಅಂದರೆ ಇಲ್ಲಿ ನೀವು ಬೈಬಲಲ್ಲೇ ನೋಡ್ಬೋದು, ಅಶೂರ್ ದೇಶದಲ್ಲಿ 3ನೇ ಶಾಖೆ ಹರಿತದೆ. ಇನ್ನು 4ನೇದು ನೋಡಿ. 4ನೇದು ಯೂಫ್ರಟಿಸ್ ನದಿ. ಇದು ಯೂಫ್ರಟಿಸ್ ನದಿ ಇದು ಬಾಬೆಲ್ ದೇಶದಲ್ಲಿ ಮತ್ತು ಇರಾನ್, ಇರಾಕ್ ಮತ್ತು ಟರ್ಕಿ, ಸಿರಿಯಾ ದೇಶಗಳಲ್ಲಿ, ಇಷ್ಟು ದೇಶದಲ್ಲಿ ಯೂಫ್ರಟಿಸ್ ನದಿ ಹರಿತದೆ. ಮೇಲಿನ 3 ನದಿಗಳು ನಿಮಗೆ ಈಗ ಮ್ಯಾಪ್ನಲ್ಲಿ ಗುರುತಿಸೋಕ್ಕೆ ಸಾಧ್ಯ ಆಗದೆ ಹೋದರೂ ಕೂಡ ಯೂಫ್ರಟಿಸ್ ನದಿ ಅಂತೂ ಈಸಿಯಾಗಿ ನಾವು ವರ್ಲ್ಡ್ ಮ್ಯಾಪ್ನಲ್ಲಿ ಗುರುತಿಸ್ಬೋದು. ಮತ್ತು ಈ ಯೂಫ್ರಟಿಸ್ ನದಿ ಟರ್ಕಿ, ಸಿರಿಯಾ, ಇರಾನ್, ಇರಾಕ್ ದೇಶಗಳಲ್ಲಿ, ಈ 4 ದೇಶಗಳಲ್ಲಿ ಯೂಫ್ರಟಿಸ್ ನದಿ ಹರಿತದೆ. ಅಂತಂದರೆ ಏದೇನ್ ತೋಟದಲ್ಲಿರುವಂಥ ಯೂಫ್ರಟಿಸ್ ನದಿ ಈಗ 4 ದೇಶದಲ್ಲಿ ಹರಿತದೆ ಅಂತಂದರೆ ನೀವೇ ಲೆಕ್ಕ ಹಾಕಿ. 4 ಶಾಖೆಗಳಾಗಿ ಹರಿಯುವಂಥ ದೇಶ, 4 ನದಿಗಳು ಹರಿಯುವಂಥ 4 ದೇಶಗಳ ಹೆಸರುಗಳು ನಮ್ಗೆ ಇಲ್ಲೇ 4 ವಚನದಲ್ಲೇ ಸಿಕ್ಕಿಬಿಡ್ತದೆ. ಆದ್ದರಿಂದ ಕೇರಳದ ಪಾಸ್ಟರ್ ಮಾಡ್ತಿರುವಂಥ ಮೋಸಕ್ಕೆ ಬಲಿಯಾಗಬೇಡ್ರಿ ಅಂತ ಹೇಳ್ತೀನಿ. ಇದರಲ್ಲಿ ರೆಫರೆನ್ಸ್ ನೋಡೋದಾದರೆ 12ನೇ ವಚನದಲ್ಲಿ
ಎರಡನೇ ರೆಫ್ರೆನ್ಸ್ ಹವಿಲ ದೇಶವನ್ನೆಲ್ಲ ಸುತ್ತುವುದು ಅಂತ ಹೇಳದ ರೆಫ್ರೆನ್ಸ್ ನಂಬರ್ 2. ಮತ್ತು 14ನೇ ವಚನದಲ್ಲಿ ಹಿದ್ದಿಕೇಲ್ ಅನ್ನೋದು 3ನೇ ರೆಫ್ರೆನ್ಸು. ಈ ರೆಫ್ರೆನ್ಸ್ ಪ್ರಕಾರ ನಾವು ರೆಫ್ರೆನ್ಸಲ್ಲಿ ನೋಡಿದಾಗ ಎರಡನೇ ರೆಫ್ರೆನ್ಸಲ್ಲಿ ಆದಿಕಾಂಡ 10ನೇ ಸಂಧಿ 7ರಿಂದ 29 ವಚನಗಳು, 25ನೇ ಸಂಧಿ 18ನೇ ವಚನ ಮತ್ತು 1ನೇ ಸಾಮುವೇಲ 15ನೇ ಸಂಧಿ 7ನೇ ವಚನ. 3ನೇ ರೆಫರೆನ್ಸ್ನಲ್ಲಿ ನೋಡೋದಾದರೆ ಹಿದ್ದಿಕೇಲ್ ಎಂಬುದು ಟೈಗ್ರಿಸ್ ನದಿ ಅಂತೇಳಿ ಹೇಳಿದ್ದಾರೆ. ಮತ್ತು ದಾನಿಯೇಲ 10ನೇ ಸಂಧಿ 4ನೇ ವಚನ ರೆಫರೆನ್ಸ್ ಆಗಿ ಕೊಟ್ಟಿದ್ದಾರೆ. ನೋಡೋಣ. ಈಗ ಮೊದಲನೇದಾಗಿ ರೆಫರೆನ್ಸ್ ನಂಬರ್ 2 ಆದಿಕಾಂಡ 10ನೇ ಸಂಧಿ 7ನೇ ವಚನದಿಂದ 29ನೇ ವಚನ ತನಕ ರೆಫರೆನ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲು ಹೆಡ್ಲೈನ್ ನೋಡೋಣ. 10ನೇ ಸಂಧಿ ಹೆಡ್ಲೈನ್ ಏನಿದೆ ಅಂತ, ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿ. ಇಲ್ಲಿ ನೋಹನ ಮಕ್ಕಳಿಂದ ಉತ್ಪತ್ತಿಯಾದ ಜನಾಂಗಗಳ ಪಟ್ಟಿ ಕೊಟ್ಟಿದ್ದಾರೆ. ಮೇಲಿಂದು ಜನಾಂಗಗಳು ಬಿಟ್ಟು ಬಿಡೋಣ. ಆದರೆ ಏದೇನು ತೋಟದಲ್ಲಿ ಬರ್ತಕ್ಕಂಥ ಜನಾಂಗಗಳು, ದೇಶಗಳು, ಅವಕ್ಕೆ ಸಂಬಂಧಪಟ್ಟಂಥ ಪಟ್ಟಿ ಮಾತ್ರ ನೋಡೋಣ. ಇಲ್ಲಿ ನೋಹನ ಮಕ್ಕಳದು 7ನೇ ವಚನದಿಂದ ಪ್ರಾರಂಭ ಆಗ್ತದೆ. ಏದೇನು ತೋಟದ ನದಿಗಳ ಹೆಸರುಗಳು ಮತ್ತು ದೇಶಗಳ ಹೆಸರುಗಳಿರುವಂಥ ನೋಹನ ಮಕ್ಕಳ ಪಟ್ಟಿ 7ನೇ ವಚನದಿಂದ ಪ್ರಾರಂಭ ಆಗ್ತದೆ. ನೋಡೋಣ. ಕುಷ್ನ ಸಂತಾನದವರು. ಇದು 3ನೇ ನದಿ. ಹಿದ್ದಿಕೇಲನ ನದಿ ಯಾವ ದೇಶವನ್ನು ಸುತ್ತುವರಿದಿತ್ತು ಅಂತಂದರೆ ಕುಶ್ ದೇಶವನ್ನು ಅಂತೇಳಿ. ಅಂದರೆ ಇಲ್ಲಿ ನೋಹನ ಮಕ್ಕಳು ಈ ಕುಶ್ ದೇಶದಲ್ಲಿದ್ದರು ಅಂತೇಳಿ ನಾವು ನೋಡ್ಬೋದಾಗಿದೆ. ಕುಶ್ ಸಂತಾನದವರು ಸೇಬಾ, ಹವಿಲ ಅಂದರೆ ಇದು ಪೀಶೋನ್ ನದಿ ಹರಿಯುವಂಥ ದೇಶ. ಇದು ಮೊದಲನೇ ನದಿ ಹರಿಯುವಂತಹ ಪೀಶೋನ್ ನದಿಯ ದೇಶ ಹವಿಲ. ಈ ಪೀಶೋನ್ ನದಿ ಏನದ ಹವಿಲ ದೇಶವನ್ನು ಸುತ್ತುತ್ತಿತ್ತು ಅಂತೇಳಿ ನಾವು ಆದಿಕಾಂಡದಲ್ಲಿ ನೋಡಿದ್ದೀವಿ ಆಗಲೇ. ಕುಶ್ ಸಂತಾನದವರು ಸೇಬಾ, ಹವಿಲ, ಸಬ್ತ, ರಗ್ಮ, ಸಬ್ತಕ ಎಂಬ ಜನಾಂಗಗಳು. ರಗ್ಮ ಸಂತಾನದವರು ಶೇಬಾ, ದೇದಾನ್ ಎಂಬ ಜನಾಂಗಗಳು. ಇವರೆಲ್ಲರೂ ಎಲ್ಲಿದ್ದರು ಅಂತಂದರೆ ಹವಿಲ ದೇಶದಲ್ಲಿದ್ದರು. ಈ ಜನಾಂಗಗಳೆಲ್ಲ ಹವಿಲ ಅನ್ನೋ ದೇಶದಲ್ಲಿದ್ದರು. ಈ ಹವಿಲ ದೇಶದಲ್ಲಿ ವಾಸ ಮಾಡ್ತಿರೋರು ಯಾರು ಅಂತಂದರೆ ಕುಶ್ ಸಂತಾನದವರು. ಈ ಕುಶ್ ಸಂತಾನ ಯಾರು ಅಂತಂದರೆ ನೋಹನ ಮಕ್ಕಳು ಇವರೆಲ್ಲ. ಇದು ಮೊದಲನೇ ನದಿಯಾದ ಪೀಶೋನ್ ನದಿ ಹರಿಯುವಂಥ ಸ್ಥಳ ಆಗಿತ್ತು. ಇದು ಏದೇನ್ ತೋಟದಲ್ಲಿರುವಂಥ ಪೀಶೋನ್ ನದಿ ಹರಿಯುವ ಹವಿಲ ದೇಶದಲ್ಲಿ ನೋಹನ ಮಕ್ಕಳಾದಂಥ ಕುಶ್ನ ಸಂತಾನದವರು ವಾಸ ಮಾಡಿರುವಂಥ ಸ್ಥಳ ಇದು. 8ನೇ ವಚನ. ಕುಶನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಇಲ್ಲಿ ನಿಮ್ರೋದನ ಅರಸ ಅಂತೂ ನಿಮ್ಗೆ ಎಲ್ಲರಿಗೂ ಗೊತ್ತದ. ಹಿಸ್ಟ್ರಿ ಬುಕ್ಕಲ್ಲಿ ಕೂಡ ಬರ್ತಾನೆ ನಿಮ್ರೋದನವನು. ಹೆಚ್ಚಾನೆಚ್ಚು ಎಲ್ಲರಿಗೂ ಗೊತ್ತಿದೆ ಇದು ನಿಮ್ರೋದನವನು. ಇವನು ಕುಶನ ಸಂತಾನದವನು. ಇವನು ಮೊದಲನೇ ಭೂರಾಜನಾಗಿದ್ದನು ಅಂತೇಳಿ ಬೈಬಲ್ ಹೇಳ್ತದ. ಆದ್ದರಿಂದ ಇವ ಎಲ್ಲಿದ್ದ ಅಂತಂದರೆ ಈ ಒಂದು ಕುಶ್ ಜನಾಂಗದಲ್ಲಿ ಹುಟ್ಟಿ ಹವಿಲ ದೇಶದಲ್ಲಿದ್ದ. ಇದು ಹವಿಲ ದೇಶ ಎಲ್ಲಿತ್ತು? ಏದೇನ್ ತೋಟದಲ್ಲಿತ್ತು. ಏದೇನ್ ತೋಟದಲ್ಲಿ ಹವಿಲ ದೇಶವನ್ನು ತೋಯಿಸ್ತಿದ್ದ ನದಿ ಪೀಶೋನ್ ನದಿ, ಮೊದಲನೇ ನದಿ. ಕುಶನು ನಿಮ್ರೋದನನ್ನು ಪಡೆದನು. ಅವನು ಪರಾಕ್ರಮದಿಂದ ಮೊದಲನೆಯ ಭೂರಾಜನಾದನು. ಅವನು ಅತಿ ಸಾಹಸಿಯಾದ ಬೇಟೆಗಾರನು. ನಿಮ್ರೋದನಂತೆ ಅತಿ ಸಾಹಸಿಯಾದ ಬೇಟೆಗಾರನೆಂದು ಈಗಲೂ ಹೇಳುವುದುಂಟಲ್ಲ. ಶಿನಾರ್ ದೇಶದಲ್ಲಿರುವ ಬಾಬೆಲ್, ಎರೇಕ್, ಅಕ್ಕದ್, ಕಲ್ನೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣ. ಇವನ ರಾಜಧಾನಿ ಯಾವುದಾಗಿತ್ತು ಅಂತಂದರೆ ಬಾಬೆಲ್, ಎರೇಕ್, ಅಕ್ಕದ್, ಕಲ್ನೆ ಎಂಬ ಪಟ್ಟಣಗಳೇ ಅವನ ರಾಜ್ಯದ ಮೂಲ ಪಟ್ಟಣ. ಇದು ಬಾಬೆಲ್ ಅನ್ನುವಂಥದ್ದು ಈ ಬಾಬೆಲ್ ದೇಶದಲ್ಲಿ ಯೂಫ್ರೆಟಿಸ್ ನದಿ ಹರಿತದೆ, ನೀವು ನೋಡ್ಬೋದು. ಅದೇ ರೀತಿಯಲ್ಲಿ ಅವನು ಆ ದೇಶದಿಂದ ಹೊರಟು ಅಶ್ಶೂರ್ ದೇಶಕ್ಕೆ ಬಂದು ನಿನವೆ, ರೆಹೋಬೋತೀರ್, ಕೆಲಹ ಎಂಬ ಪಟ್ಟಣಗಳನ್ನು
ನಿನೆವೆಗೂ ಕೆಲಹಕ್ಕೂ ನಡುವೆ ಇರುವ ರೇಸೆನ್ ಪಟ್ಟಣವನ್ನು ಕಟ್ಟಿಸಿದನು. ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಇಲ್ಲಿ ನೀವು ನೋಡ್ಬೋದು ಅಶ್ಶೂರ. ಅಶ್ಶೂರ ಅಂದ್ರೆ ಹಿದ್ದೆಕೆಲ್ ನದಿಯು ಹರಿಯುವಂಥ ದೇಶ ಅಶ್ಶೂರ ದೇಶ. 3ನೇ ನದಿ ಹರಿಯುವಂಥ ದೇಶ ಯಾವುದು? ಅಶ್ಶೂರ ದೇಶ. ಇಲ್ಲಿ ನೀವು ನೋಡ್ಬೋದು 11ನೇ ವಚನ, ಅವನು ಆ ದೇಶದಿಂದ ಹೊರಟು ಅಶ್ಶೂರ್ ದೇಶಕ್ಕೆ ಬಂದು ನಿನವೆ, ರೆಹೋಬೋತ್, ಬೋತೀರ್ ಈ ಎಲ್ಲ ದೇಶಗಳಲ್ಲಿ ಏನದ ಪಟ್ಟಣಗಳನ್ನು ಕಟ್ಟಿಸಿದನು. ಯಾರು? ನಿಮ್ರೋದನು ಎಲ್ಲಿ ಕಟ್ಟಿಸಿದನು? ಅಶ್ಶೂರ ದೇಶದಲ್ಲಿ ಕಟ್ಟಿಸಿದನು. ಇದು ಅಶ್ಶೂರ ದೇಶ ಹರಿಯುವಂಥ ನದಿ ಹಿದ್ದೆಕೆಲ್, 3ನೇ ಏದೆನ್ ತೋಟದ ನದಿ ಅಂತ ಹೇಳ್ಬೋದು. ಇನ್ನು 12ನೇ ವಚನ ನೋಡೋಣ. ಇವೆಲ್ಲ ಒಟ್ಟಾಗಿ ಮಹಾಪಟ್ಟಣವೆಂದು ಪ್ರಸಿದ್ಧವಾಗಿದೆ. ಮಿಚ್ರಯಿಮ್ಯರಿಂದ ಲೂದ್ಯರು, ಅನಾಮ್ಯರು, ಲೇಹಾಬ್ಯರು, ನಫ್ತುಹ್ಯರು, ಪತ್ರುಸ್ಯರು, ಕಸ್ಲುಹ್ಯರು, ಕರ್ಕೋರ್ಯರು ಹುಟ್ಟಿದರು. ಕಸ್ಲುಹ್ಯರ ಬಳಿಯಿಂದ ಫಿಲಿಷ್ಟಿಯರು ಹೊರಟು ಬಂದರು. ನೀವು ನೋಡ್ರಿ, ಏದೇನ್ ತೋಟದಲ್ಲಿ ಮತ್ಯಾವ ದೇಶ ಬರ್ತದಂದರೆ ಫಿಲಿಷ್ಟಿಯರ ದೇಶ ಬರ್ತದೆ. ಈಗ ಇಸ್ರೇಲ್ ಫಿಲಿಸ್ಟೀನ್ ಯುದ್ಧ ನಡೆದಿದೆ ನೋಡಿ, ಆ ಒಂದು ಫಿಲಿಷ್ಟಿಯರ ದೇಶ ಕೂಡ ಏನದ ಈ ಏದೇನ್ ತೋಟದಲ್ಲೇ ಅದ. ಮತ್ತೆ ಮುಂದೆ ನೋಡಿ, ಕಾನಾನ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಹೆತ್ ಹುಟ್ಟಿದನು. ಇದಲ್ಲದೆ ಯಬೂಸಿಯರು, ಅಮೋರಿಯರು, ಗಿರ್ಗಾಷಿಯರು, ಹಿವಿಯರು, ಅರ್ಕಿಯರು, ಸೀನಿಯರು, ಅರ್ವಾದಿಯರು, ಚೇಮಾರಿಯರು, ಹಮಾತಿಯರು ಕಾನಾನಿನಿಂದ ಹುಟ್ಟಿದರು. ಇಲ್ಲಿ ನೋಡ್ರಿ, ಕಾನಾನಿನಿಂದ ಹುಟ್ಟಿದರು ಅಂತಂದರೆ ನೋಹ ವಾಸಿಸಿದ ದೇಶ ಯಾವುದು ಅಂತಂದರೆ ಕಾನಾನ್ ದೇಶ. ಆದ್ದರಿಂದ ಇಲ್ಲಿ ಕಾನಾನ್ ವಂಶದಲ್ಲಿ ಹುಟ್ಟಿದವರು ಅಂತ ಕೊಟ್ಟಿದ್ದಾರೆ. ಇಲ್ಲಿ 15ನೇ ವಚನದಲ್ಲಿ ನೀವು ನೋಡ್ಬೋದು, ಶುರುವಾಗದೆ ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಅಂತಂದರೆ ನೋಹನ ಮಕ್ಕಳಾದಂಥ ಒಬ್ಬ ಮಗನು ಕಾನಾನ್, ಅವನ ವಂಶದಲ್ಲಿ ಹುಟ್ಟಿದವರು ಈ ಮುಂದಿನವರೆಲ್ಲರೂ. ಇದು ನೋಹನ ಮಗನಿಂದಾಗಿ ಆ ದೇಶಕ್ಕೆ ಕಾನಾನ್ ದೇಶ ಅಂತೇಳಿ ಹೆಸರು ಬಂತು. ಅವನು ವಾಸ ಮಾಡಿದ ಜಾಗಕ್ಕೆ ಏನದ ಕಾನಾನ್ ದೇಶ ಅಂತೇಳಿ ಹೆಸರು ಬಂದಿದೆ. ಕಾನಾನ್ ವಂಶದಲ್ಲಿ ಮೊದಲು ಹುಟ್ಟಿದವನು ಸೀದೋನ್, ಆಮೇಲೆ ಹೇತ್ ಹುಟ್ಟಿದನು. ಇದಲ್ಲದೆ ಯಬೂಸಿಯರು, ಅಮೋರಿಯರು, ಗಿರ್ಗಾಷಿಯರು, ಹಿವಿಯರು, ಅರ್ಕಿಯರು, ಸಿನಿಯರು, ಅರ್ವಾದಿಯರು, ಚೇಮಾರಿಯರು, ಹಮಾತಿಯರು ಕಾನಾನಿನಿಂದ ಹುಟ್ಟಿದರು. ಕಾಲಕ್ರಮದಿಂದ ಈ ಕಾನಾನ್ ಕುಲದವರು ಹರಡಿಕೊಂಡರು. ಕಾನಾನ್ಯರ ಸೀಮೆಯು ಸೀದೋನ್ ಪಟ್ಟಣದಿಂದ ಗೆರಾರಿಗೆ ಹೋಗುವ ದಾರಿಯಲ್ಲಿರುವ ಗಾಜಾ ಪಟ್ಟಣದವರೆಗೂ. ನೀವು ಲಕ್ಷ್ಯ ಕೊಟ್ಟು ನೋಡಿ, ಇಲ್ಲಿ ಗಾಜಾ ಪಟ್ಟಣ ಕೂಡ ಬರ್ತದೆ. ಗಾಜಾ ಪಟ್ಟಣದವರೆಗೂ ಮತ್ತು ಸೋದೋಮ್, ಗೋಮರ, ಅದ್ಮಾ, ಜೆಬೋಯಿಮ್ ಎಂಬ ಪಟ್ಟಣಗಳಿಗೆ ಹೋಗುವ ದಾರಿಯಲ್ಲಿರುವ ಲೇಷಾ ಊರಿನವರೆಗೂ ಇತ್ತು. ನೀವು ಲಕ್ಷ್ಯ ಕೊಟ್ಟು ನೋಡಿ, ಇದರಲ್ಲಿ ಹಮಾತ್ ಬರ್ತದೆ, ಗಾಜಾ ಪಟ್ಟಣ ಬರ್ತದೆ, ಸೋದೋಮ್ ಬರ್ತದೆ, ಗೋಮರ ಬರ್ತದೆ. ಇವೆಲ್ಲ ಎಲ್ಲಿದ್ದವು ಅಂತಂದರೆ ಪೀಶೋನ್ ನದಿ ಹರಿಯುವಂಥ ಹವಿಲಾ ಮತ್ತು ಅಶ್ಶೂರ ದೇಶಗಳಲ್ಲಿ ಈ ಎಲ್ಲ ಪಟ್ಟಣಗಳು ಕಾಣಸಿಗ್ತವೆ ನಮಗೆ. ಇವು ಈಗಿನ ಕಾಲದಲ್ಲಿ ಇವಕ್ಕೆ ಸೋದೋಮ್, ಗೋಮರ ಅಂತ ಈಗ ಕೂಡ ಅದೇ ಹೆಸರಿದೆ. ಗಾಜಾ ಪಟ್ಟಣ ಅಂತೂ ನೀವು ನೋಡ್ತಾನೆ ಇದ್ದೀರಿ ದಿನಾ ನ್ಯೂಸ್ನಲ್ಲಿ. ಇಸ್ರೇಲ್ ದೇಶ ಬಾಂಬ್ ಹಾಕ್ತಾ ಇದೆ. ಫಿಲಿಸ್ಟೀನ್ ದೇಶ, ಗಾಜಾ ಪಟ್ಟಣ, ಹಮಾತ್ ಇವೆಲ್ಲ ಎಲ್ಲಿದ್ದಾವೆ ಅಂತಂದರೆ ಏದೇನ್ ತೋಟದ ಒಳಗಡೆನೇ ಇದ್ದಾವೆ. ಆದ್ದರಿಂದ ನೀವು ಕೇರಳಕ್ಕೆ ಹೋಗಿ ಮೋಸ ಹೋಗಬೇಡ್ರಿ. ದೇವರು ಸೃಷ್ಟಿ ಮಾಡಿದ ಏದೇನ್ ತೋಟ 1 ಎಕರೆ 2 ಎಕರೆಯಲ್ಲಿ ಸೃಷ್ಟಿ ಮಾಡಲಿಲ್ಲ, ಅಥವಾ 50 ಎಕರೆ 100 ಎಕರೆಯಲ್ಲಿ ಯೆಹೋವ ದೇವರು ಏದೇನ್ ತೋಟ ಸೃಷ್ಟಿ ಮಾಡಲಿಲ್ಲ. ಯೆಹೋವ ದೇವರು ಸೃಷ್ಟಿ ಮಾಡಿದ ತೋಟ ಎಷ್ಟು ದೊಡ್ಡದಿದೆ ಅಂದರೆ ನಮ್ಮ ಭೂಮಿ ಮೇಲೆ 7 ಖಂಡಗಳಿದ್ದಾವೆ. 7 ಖಂಡದಲ್ಲಿ 1 ಖಂಡ ಪೂರ್ತಿ ಏದೇನ್ ತೋಟದಿಂದ ಆವರಿಸಿಕೊಂಡಿದೆ. ಆ ಒಂದು ಖಂಡದಲ್ಲಿ ಬರ್ತಕ್ಕಂಥ ದೇಶಗಳು ಸುಮಾರು 10ರಿಂದ 15 ದೇಶಗಳು. ಈಗಿನ ಲೆಕ್ಕದ ಪ್ರಕಾರ ನೋಡಿದರೆ ಸಣ್ಣ ಸಣ್ಣ ದೇಶ ಆಗಿದ್ದಾವೆ. ಆದರೆ ಏದೇನ್ ತೋಟದಲ್ಲಿ 4 ನದಿಗಳಿಗೆ 4 ದೇಶಗಳ ಹೆಸರು ಮಾತ್ರ ಕೊಟ್ಟಿದ್ದಾರೆ. ಆದರೆ ಈಗ ಅವಕ್ಕೆ ಎಲ್ಲ ಸಣ್ಣ ಸಣ್ಣ ದೇಶಗಳು ಮಾಡಿ
ಈಗ ಲೆಕ್ಕ ಹಾಕಿದರೆ ಸುಮಾರು ಒಂದು 10ರಿಂದ 15 ದೇಶಗಳಾಗ್ತವೆ. ಪ್ಯಾಲೆಸ್ಟೀನ್ ದೇಶ, ಹಮಾಸು ಇವೆಲ್ಲ ಸೇರಿದರೆ ಸೋದೋಮು, ಗೋಮರ ಮತ್ತು ನಿನೆವೆ ಪಟ್ಟಣ ಕೂಡ ಈಗ ವಾಕ್ಯದಲ್ಲಿ ನೀವು ನೋಡಿದ್ರಿ. ಅದೇ ರೀತಿಯಲ್ಲಿ ಮುಂದಿನ ವಚನ ನೋಡೋಣ. ಕುಲ, ಭಾಷೆ, ದೇಶ, ಜನಾಂಗಗಳ ಪ್ರಕಾರ ಇವರೇ ಹಾಮನ ವಂಶದವರು. ಇಬ್ರಿಯರೆಲ್ಲರಿಗೆ ಮೂಲ ಪುರುಷನೂ ಯೆಫೆತನ ಅಣ್ಣನೂ ಆಗಿದ್ದ ಶೇಮನಿಗೆ ಸಹ ಸಂತಾನವಾಯಿತು. ಶೇಮನ ಸಂತಾನದವರು ಏಲಾಮ್, ಅಶೂರ್, ಮತ್ತೆ ಬರ್ತದೆ ನೋಡಿ ಅಶೂರ್ ಅಂತೇಳಿ, ಅರ್ಪಕ್ಷದ್, ಲೂದ್, ಅರಾಮ್ ಎಂಬವರೇ. ಅರಾಮ್ ಸಂತಾನದವರು ಊಸ್, ಹುಲ್, ಗೆತೆರ್, ಮಷ್ ಎಂಬವರೇ. ಅರ್ಪಕ್ಷದನಿಂದ ಶೇಲಹನು, ಶೇಲಹನಿಂದ ಎಬರನು ಹುಟ್ಟಿದರು. ಎಬರನಿಗೆ 2 ಮಕ್ಕಳು ಹುಟ್ಟಿದರು. ಒಬ್ಬನಿಗೆ ಪೆಲೆಗೆಂಬ ಹೆಸರು. ಅವನ ಕಾಲದಲ್ಲಿ ಭೂಮಿಯ ಜನಗಳು ವಿಂಗಡವಾದವು. ಅವನ ತಮ್ಮನ ಹೆಸರು ಯೋಕ್ತಾನ್. ಯೋಕ್ತಾನನ ಸಂತಾನದವರು ಅಲ್ಮೋದಾದ್, ಶೆಲೆಪ್, ಹಚರ್ಮಾವೇತ್, ಏರಹ, ಹದೋರಾಮ್, ಉಜಾಲ್, ದಿಕ್ಲಾ, ಓಬಾಲ್, ಅಬಿಮೆಯೇಲ್, ಶೇಬಾ, ಓಫೀರ್, ಹವಿಲಾ, ಯೋಬಾಬ್ ಎಂಬ ಸ್ಥಳಗಳವರು. ಈ ಕುಲಗಳೆಲ್ಲ ಯೋಕ್ತಾನಿನಿಂದ ಹುಟ್ಟಿದವು. ಇವರ ನಿವಾಸವು ಮೇಷಾ ಸೀಮೆ ಮೊದಲುಗೊಂಡು ಮೂಡಲಲ್ಲಿರುವ ಸೇಫಾರ್ ಎಂಬ ಬೆಟ್ಟದವರೆಗೂ ಇತ್ತು. ರೆಫರೆನ್ಸ್ ನಂಬರ್ 2ರಲ್ಲಿ ಆದಿಕಾಂಡ 25ನೇ ಸಂಧಿ 18ನೇ ವಚನ ನೋಡೋಣ. 18ನೇ ವಚನ ನೋಡೋಕ್ಕಿಂತ ಮೊದಲು ಹೆಡ್ಲೈನ್ ಏನಿದೆ ಅಂತ ನೋಡೋಣ. ಇಸ್ಮಾಯಿಲನ ವಂಶಸ್ಥರನ್ನು ಕುರಿತದ್ದು. ಇದರಲ್ಲಿ 18ನೇ ವಚನ ನೋಡೋಣ. ಇಸ್ಮಾಯಿಲರು ಹವಿಲದಿಂದ ಐಗುಪ್ತ ದೇಶದ ಮೂಡಲಲ್ಲಿರುವ ಅಶೂರಿನ ದಾರಿಯಲ್ಲಿರುವ ಶೂರಿನ ತನಕ ವಾಸ ಮಾಡಿದರು. ಹೀಗೆ ಅವರಿಗೆ ತಮ್ಮ ಸಂಬಂಧಿಕರ ಎದುರಿನಲ್ಲಿಯೇ ವಾಸಸ್ಥಳ ಸಿಕ್ಕಿತು. ಇಲ್ಲಿ ಕೂಡ ನೀವು ನೋಡ್ಬೋದು ಹವಿಲಾ ದೇಶ. ಹವಿಲಾ ದೇಶ ಅಂತಂದರೆ ಯಾವುದು? ಮೊದಲನೆಯ ನದಿ ಹರಿಯುವಂಥ ದೇಶ ಪಿಶೋನ್ ನದಿ. ಮೊದಲನೇ ನದಿ ಯಾವುದು? ಪಿಶೋನ್ ನದಿ. ಇದು ಏದೆನ್ ತೋಟದಲ್ಲಿ ಹರಿಯುವ ಮೊದಲನೆಯ ನದಿ. ಪಿಶೋನ್ ನದಿ ಹರಿಯುವ ದೇಶ ಹವಿಲಾ ದೇಶ. ಇಲ್ಲಿ ಯಾರು ವಾಸ ಮಾಡಿದರು ಅಂತಂದರೆ ಅಬ್ರಾಹ್ಮನ ಅಬ್ರಾಹ್ಮನ ಹೆಂಡತಿಯ ದಾಸಿಯಾದಂಥ ಹಾಗರಳು, ಅವಳ ಹೊಟ್ಟೆಯಲ್ಲಿ ಹುಟ್ಟಿದಂಥ ಇಸ್ಮಾಯಿಲನಿಗೆ ಕೊಟ್ಟಂಥ ದೇಶ ಇದು. ಯೆಹೋವ ದೇವರು ಇಸ್ಮಾಯಿಲನಿಗೆ ಕೊಟ್ಟಂಥ ದೇಶ. ಅವನು ಎಲ್ಲಿ ವಾಸ ಮಾಡಿದನು ಅಂತಂದ್ರೆ ಹವಿಲಾ ದೇಶದಲ್ಲಿ ವಾಸ ಮಾಡಿದನು ಅಂತೇಳಿ ಹೇಳ್ಬೋದು. ಈ ಹವಿಲಾ ದೇಶ ಎಲ್ಲಿದೆ ಅಂತಂದರೆ ಐಗುಪ್ತ ದೇಶದ ಮೂಡಲಲ್ಲಿ, ಅಂದ್ರೆ ಐಗುಪ್ತ ದೇಶದ ಪೂರ್ವ ದಿಕ್ಕಿಗೆ ಈ ಹವಿಲಾ ದೇಶ ಅನ್ನೋದಿದೆ. ಆ ಹವಿಲಾ ಪೂರ್ವ ದಿಕ್ಕಿನಿಂದ ಅಶೂರಿನ ದಾರಿಯಲ್ಲಿರುವ ಶೂರಿನ ತನಕ ವಾಸ ಮಾಡಿದರು ಅಂತೇಳಿ ಅದ. ಅಂದರೆ ಇಸ್ಮಾಯಿಲ ಎಲ್ಲಿ ವಾಸ ಮಾಡಿದ ಅಂತಂದರೆ ದೇವರು ಕೊಟ್ಟಂಥ ಹವಿಲಾ ದೇಶದಲ್ಲಿ ವಾಸ ಮಾಡಿದ. ಈ ಹವಿಲಾ ದೇಶ ಎಲ್ಲಿದೆ ಅಂತಂದರೆ ಇದು ಏದೆನ್ ತೋಟದಲ್ಲೇ ಇದೆ ಹವಿಲಾ ದೇಶ. ಏದೆನ್ ತೋಟದಲ್ಲಿರುವ ಹವಿಲಾ ದೇಶ ಇದು ಐಗುಪ್ತ ದೇಶದ ಪೂರ್ವ ದಿಕ್ಕಿನಲ್ಲಿ ಬರ್ತದೆ. ಅಂದರೆ ಇಲ್ಲಿ ನೀವು ನೋಡ್ಬೋದು ಐಗುಪ್ತ ದೇಶ ಅಂತಂದರೆ ಇದು ಇಸ್ರಾಯೇಲರು ದಾಸರಾಗಿ ಹೋದಂಥ ಐಗುಪ್ತ ದೇಶ. ಇದು ಕೂಡ ಏನದ ಏದೆನ್ ತೋಟದೊಳಗಡೆನೇ ಬರ್ತದೆ. ಐಗುಪ್ತ ದೇಶ ಕೂಡ ಏನದ ಏದೆನ್ ತೋಟದಲ್ಲಿ ಬರ್ತದೆ. ಅಂದರೆ ನಮ್ಮ ದೇವರು 50 ಎಕರೆ 100 ಎಕರೆಯಲ್ಲಿ ತೋಟ ಮಾಡಲಿಲ್ಲ. ನಮ್ಮ ದೇವರು ಮಾಡಿದ್ದು ಇಡೀ ಒಂದು ಖಂಡದಲ್ಲಿ ಮಾಡಿದ್ದು. ನಮ್ಮ ಏದೆನ್ ತೋಟ ಇರೋದು ಒಂದು ಇಡೀ ಖಂಡ. ಅಂದರೆ ಈ ಎಲ್ಲ ದೇಶಗಳು ಐಗುಪ್ತ ದೇಶ, ನಿನೆವೆ ಪಟ್ಟಣ, ಮತ್ತು ಪ್ಯಾಲೆಸ್ಟೀನ್ ದೇಶ, ಹಮಾಸ್ ದೇಶ ಇವೆಲ್ಲ ಎಲ್ಲಿ ಬರ್ತಾವ ಅದೆಲ್ಲವೂ ಏನದ ಏದೆನ್ ತೋಟ ಅಂತಲೇ ನಾವು ಹೇಳ್ಬೋದು. ಅದೇ ರೀತಿ ಮುಂದಿನ ರೆಫರೆನ್ಸ್ ನೋಡೋಣ. 1ನೇ ಸಾಮುವೇಲ 15ನೇ ಸಂಧಿ 7ನೇ ವಚನದಲ್ಲಿ ನೋಡೋಣ. 1ನೇ ಸಾಮುವೇಲ 15ನೇ ಸಂಧಿ 7ನೇ ವಚನದ ನೋಡುವ ಮೊದಲು ನಾವು ನೋಡೋಣ ಹೆಡ್ಲೈನ್ ಏನಿದೆ ಅಂತ 15ನೇ ಸಂಧಿದು. ಅಮಾಲೇಕ್ಯರೊಡನೆ ಆದ ಯುದ್ಧದಲ್ಲಿ ಸೌಲನು ದೇವರ ಮಾತನ್ನು ಕೇಳದೆ ಹೋದದರಿಂದ ಆತನು ಅವನನ್ನು ತಳ್ಳಿಬಿಟ್ಟದ್ದು. ಅಂದರೆ ಸೌಲ ಕೂಡ ಏನದ ಏದೆನ್ ತೋಟದಲ್ಲಿಯೇ ವಾಸ ಮಾಡಿದ ಅಂತೇಳಿ ಇದರಿಂದ ನಮಗೆ ತಿಳಿದು ಬರ್ತದೆ. ಏದೆನ್ ತೋಟದಲ್ಲಿ ಸೌಲನು ಯಾವ ನದಿಯ
ದಡದಲ್ಲಿ ಯಾವ ದೇಶದಲ್ಲಿ ವಾಸ ಮಾಡಿದ ಅನ್ನೋದನ್ನು 7ನೇ ವಚನದಲ್ಲಿ ನೋಡೋಣ. 7ನೇ ವಚನದಲ್ಲಿ, ಹವಿಲಾ ಪ್ರಾಂತದಿಂದ ಐಗುಪ್ತದ ಪೂರ್ವ ದಿಕ್ಕಿನಲ್ಲಿರುವ ಶೂರಿನವರೆಗೂ ಹೊಡೆಯುತ್ತಾ ಹೋದನು. ಅಂದರೆ ಸೌಲನು ಏನು ಮಾಡಿದ, ಯುದ್ಧದಲ್ಲಿ ಅಮಾಲೇಕ್ಯರೊಡನೆ ಯುದ್ಧ ಮಾಡುವಾಗ ಯಾವ ದೇಶದಲ್ಲಿ ಯುದ್ಧ ಮಾಡಿದ ಅಂತಂದರೆ ಹವಿಲಾ ಪ್ರಾಂತ. ಅಂದರೆ ಇದು ಹವಿಲಾ ಪ್ರಾಂತ ಅಂದರೆ ಯಾವ ನದಿ ಹರಿತದೆ ಇಲ್ಲಿ? ಮೊದಲನೇ ನದಿಯಾದ ಪೀಶೋನ್ ನದಿ ಹರಿಯುವಂಥ ದೇಶ ಯಾವುದು? ಹವಿಲಾ ದೇಶ. ಹವಿಲಾ ಪ್ರಾಂತದಿಂದ ಐಗುಪ್ತದ ಪೂರ್ವದ ದಿಕ್ಕಿನಲ್ಲಿರುವ ಶೂರಿನವರೆಗೂ ಏನದ ಹೊಡೆಯುತ್ತಾ ಹೋದನು. ಇದು ಶೂರ್ ದೇಶ ಯಾವುದು? ಇದು 3ನೇ ನದಿ ಹರಿಯುವಂಥ ಹಿದ್ದಿಕೇಲ್ ನದಿ ಹರಿಯುವಂಥ ದೇಶ. ಇದು ಅಶೂರ ದೇಶ. ಇದು ಇಲ್ಲಿ ನಿಮಗೆ 2 ದೇಶಗಳು, 2 ನದಿಗಳು ಪೂರ್ತಿಯಾಗಿ ಒಂದೇ ವಚನದಲ್ಲಿ ನಾವು ನೋಡ್ಬೋದು. ಹವಿಲಾ ದೇಶ ಅಂದರೆ ಪೀಶೋನ್ ನದಿ ಹರಿಯುವ ದೇಶ. ಅಶೂರ ದೇಶ ಅಂತಂದರೆ ಇದು ಹಿದ್ದಿಕೇಲ್ ನದಿ, 3ನೇ ನದಿ ಹರಿಯುವಂಥ ದೇಶಗಳು ನಾವು ಒಂದೇ ವಚನದಲ್ಲಿ ನೋಡ್ಬೋದು. ಅದೇ ರೀತಿಯಲ್ಲಿ ಮುಂದೆ ನೋಡೋಣ. ದಾನಿಯೇಲನು 10ನೇ ಸಂಧಿ 4ನೇ ವಚನ. ದಾನಿಯೇಲನು 4ನೇ ಸಂಧಿ 10ನೇ ವಚನ. 4ನೇ ವಚನ ನೋಡೋಕ್ಕಿಂತ ಮೊದಲು ಹೆಡ್ಲೈನ್ ನೋಡೋಣ. ದೇವದೂತ ದರ್ಶನ ಅಂದರೆ ದಾನಿಯೇಲನಿಗಾದಂಥ ದೇವರ ದರ್ಶನ. ಇದರಲ್ಲಿ 4ನೇ ವಚನದಲ್ಲಿ ನೋಡಿರಿ. ಮೊದಲನೆಯ ತಿಂಗಳಿನ 24ನೆಯ ದಿನದಲ್ಲಿ ನಾನು ಹಿದ್ದಿಕೇಲೆಂಬ ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು ಇಗೋ, ನಾರಿನ ಬಟ್ಟೆಯನ್ನು ಹೊದ್ದುಕೊಂಡು ಉಫಜಿನ ಪರಂಜಿಯ ಪಟ್ಟಿಯನ್ನು ಸೊಂಟಕ್ಕೆ ಬಿಗಿದುಕೊಂಡ ಒಬ್ಬ ಪುರುಷನು ನನಗೆ ಕಾಣಿಸಿದನು. ಇಲ್ಲಿ ನೀವು ನೋಡ್ಬೋದು, ಹಿದ್ದಿಕೇಲೆಂಬ ಮಹಾನದಿ 4ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡ್ಬೋದು, ನಾನು ಹಿದ್ದಿಕೇಲೆಂಬ ಮಹಾನದಿಯ ದಡದ ಮೇಲೆ ಇದ್ದು ಕಣ್ಣೆತ್ತಿ ನೋಡಲು. ಇಲ್ಲಿ ನೋಡ್ಬೋದು ನೀವು, ಹಿದ್ದಿಕೇಲ್ ಎಂಬುದು ಏದೇನ್ ತೋಟದಲ್ಲಿ ಹರಿಯುವಂಥ 3ನೇ ನದಿ. ಇದು 3ನೇ ದೊಡ್ಡ ನದಿ. ಇದು ಹಿದ್ದಿಕೇಲ್ ಎಂಬ ಮಹಾನದಿ. ಇದು ಏದೇನ್ ತೋಟದಲ್ಲಿ ಹರಿಯುವ ಹಿದ್ದಿಕೇಲ್ ಎಂಬ ಮಹಾನದಿ. ಈ ದಡದ ಮೇಲೆ ಯಾರು ನಿಂತಿದ್ದಾರೆ ಅಂದರೆ ದಾವಿದನು ನಿಂತು ದೇವರ ದರ್ಶನವನ್ನು ನೋಡ್ತಿದ್ದಾನೆ. ಯಾವ ದರ್ಶನ ಅಂತಂದರೆ ಇದು ಅಂತ್ಯಕಾಲದಲ್ಲಿ ನಡೆಯುವಂಥ ಘಟನೆಗಳನ್ನು ಯೆಹೋವ ದೇವರು ದಾನಿಯೇಲನಿಗೆ ಈ ನದಿಯ ದಡದ ಮೇಲೆ ನಿಲ್ಲಿಸಿ ತೋರಿಸ್ತಿದ್ದಾನೆ. ಆ ಒಂದು ದರ್ಶನವನ್ನು ದಾನಿಯೇಲನು ಪಡೀತಿದ್ದಾನೆ. ನೀವು ದಾನಿಯೇಲನು ಒಬ್ಬ ಅರಸನಾಗಿದ್ದನು. ಅವನು ಆಳಿದ ರಾಜ್ಯ ಯಾವುದು ಅಂತಂದರೆ ಈ ಒಂದು ಹಿದ್ದಿಕೇಲ್ ಮಹಾನದಿ ಅಂದರೆ ಅಶೂರ ದೇಶದಲ್ಲಿ ದಾನಿಯೇಲನು ಏನದ ಅರಸನಾಗಿದ್ದನು ಅಂತ ಹೇಳ್ಬೋದು. ಹಿದ್ದಿಕೇಲ್ ಹರಿಯುವ ನದಿ ಅಶೂರ ದೇಶವನ್ನೆಲ್ಲ ತೊಯಿಸುತ್ತಿತ್ತು ಅಂತೇಳಿ ನಾವು 2ನೇ ಸಂಧಿಯಲ್ಲಿ ನೋಡ್ತೇವೆ. ಆದಿಕಾಂಡ 2ನೇ ಸಂಧಿಯಲ್ಲಿ ದಾನಿಯೇಲನು ಯಾವ ದೇಶದ ಅರಸನಾಗಿದ್ದ ಅಂದರೆ ಅಶೂರ ದೇಶದ ಅರಸನಾಗಿದ್ದ. ಇವನು ಹಿದ್ದಿಕೇಲೆಂಬ ಮಹಾನದಿಯ ದಡದ ಮೇಲೆ ಏನದ ದರ್ಶನವನ್ನು ಕಂಡನು. ಆದ್ದರಿಂದ ನಾನು ಹೇಳುವುದಿಷ್ಟೇ, ಕೇರಳದಿಂದ ಬಂದಂಥ ಪಾಸ್ಟರ್ಸ್ಗಳು ಮತ್ತು ತಮಿಳುನಾಡುಲಿಂದ ಬಂದಂಥ ಪಾಸ್ಟರ್ಸ್ಗಳು ಜನರಿಗೆ ಮೋಸ ಮಾಡಿ ಕೇರಳದಲ್ಲಿ ಏದೇನ್ ತೋಟ ಇದೆ, ಕಲ್ವಾರಿ ಬೆಟ್ಟ ಇದೆ, ಸೀನಾಯಿ ಬೆಟ್ಟ ಇದೆ ಅಂತೇಳಂದು ಮೋಸ ಮಾಡಿ ಕರೆದುಕೊಂಡು ಹೋಗಿ ದಾರಿ ತಪ್ಪಿಸ್ತಿದ್ದಾರೆ. ದಯವಿಟ್ಟು ನಮ್ಮ ದೇವರು 50 ಎಕರೆ 100 ಎಕರೆಯಲ್ಲಿ ತೋಟ ಮಾಡುವಂಥ ದೇವರಲ್ಲ. ನಮ್ಮ ದೇವರು ಏದೇನ್ ತೋಟ ಮಾಡಿದ್ದು ಇಡೀ ಒಂದು ಖಂಡನೇ ಏದೇನ್ ತೋಟ ಮಾಡಿದ್ದಾನೆ. ಆ ತೋಟದಲ್ಲಿ ಸಲ್ಮೋನ ಅರಸ ಆಳಿದ್ದಾನೆ, ದಾನಿಯೇಲ ಅರಸ ಆಳಿದ್ದಾನೆ, ನಿಮ್ರೋದ ಅರಸ ಆಳಿದ್ದಾನೆ. ನೋಹನ ಇಡೀ ಕುಟುಂಬವೇ ಆ ಒಂದು ಏದೇನ ತೋಟದಲ್ಲಿ ಜೀವನ ಮಾಡಿದೆ. ಆದ್ದರಿಂದ ಇದು ಏದೇನ್ ತೋಟ 1-2 ಎಕರೆಯ ತೋಟ ಅಲ್ಲ. ಇದು 8 ದೇಶಗಳಿಂದ ಆವರಿಸಲ್ಪಟ್ಟ ದೇಶ ಆಗಿದೆ. ದಯವಿಟ್ಟು ಮೋಸ ಹೋಗಬೇಡ್ರಿ. ಥ್ಯಾಂಕ್ ಯು. ರೆಫರೆನ್ಸಲ್ಲಿ ಕೊಟ್ಟಂಥ 2 ಮತ್ತು 3ನೇ ರೆಫರೆನ್ಸನ್ನು ನೋಡಿದ್ದೀರಿ ನೀವು. ಇದರಲ್ಲಿ ಸೌಲನು, ದಾನಿಯೇಲನು ಮತ್ತು ನಿಮ್ರೋದನು ಎಲ್ಲರನ್ನು ನೋಡಿದರೆ, ಹಾಗೆ ಆದಿಕಾಂಡ 10ನೇ ಸಂಧಿಯಲ್ಲಿ ನೋಹನ ವಂಶದವರು ಪೂರ್ತಿಯಾಗಿ ಏದೇನ್ ತೋಟ ಇರುವಂಥ ಜಾಗದಲ್ಲೇ ವಾಸಿಸಿರೋದನ್ನು ನೀವು ನೋಡಿದಿರಿ. ಹಾಗೆ ನೋಹನ ಕಾಲದಲ್ಲಿ ಬಂದಂಥ ಪ್ರಳಯದಲ್ಲಿ ಏದೇನ್ ತೋಟ ನಾಶವಾಗಿ ಹೋಗಿದೆ ಸಂಪೂರ್ಣವಾಗಿ.
ಆ ಜಾಗದಲ್ಲಿ ಈಗ ಹೊಸ ಹೊಸ ದೇಶಗಳು ಹುಟ್ಟಿಕೊಂಡಿದ್ದಾವೆ, ಹೊಸ ಹೊಸ ಜನಾಂಗಗಳು ಹುಟ್ಟಿಕೊಂಡಿದ್ದಾವೆ. ಇದನ್ನೆಲ್ಲ ನೋಡುವಾಗ ನೀವೇ ಯೋಚನೆ ಮಾಡಿರಿ. ಕೇರಳದಲ್ಲಿರುವಂಥ ಏದೇನ್ ತೋಟ ಅಂತೇಳಿ ಜನರಿಗೆ ಮೋಸ ಮಾಡ್ತಿದ್ದಾರೆ. ಆ ತೋಟದಲ್ಲಿ ಬೈಬಲ್ನಲ್ಲಿ ಬರುವಂಥ ಏದೇನ್ ತೋಟದಲ್ಲಿ 4 ನದಿಗಳು ಬರ್ತವೆ. ಒಂದನೆಯದು ಪೀಶೋನು, ಅದು ಹವಿಲಾ ದೇಶವನ್ನು ಸುತ್ತಿ ತೋಯಿಸುತ್ತಿತ್ತಂತೇಳಿ ಹೇಳ್ತದೆ. ಇಲ್ಲಿ 4 ದೊಡ್ಡ ದೊಡ್ಡ ನದಿಗಳಿದ್ದಾವೆ. 4 ದೊಡ್ಡ ದೊಡ್ಡ ದೇಶಗಳನ್ನು ಕೊಟ್ಟಿದ್ದಾರೆ ಏದೇನ್ ತೋಟದಲ್ಲಿ ಬೈಬಲಲ್ಲಿ. ಆದಿಕಾಂಡ 2ನೇ ಸಂಧಿ 10ರಿಂದ 14ನೇ ವಚನದಲ್ಲಿ. ನೀವೇ ಲೆಕ್ಕ ಹಾಕ್ರಿ, ಕೇರಳದಲ್ಲಿರುವ ಏದೇನ್ ತೋಟದಲ್ಲಿ ದೊಡ್ಡ ದೊಡ್ಡ ನದಿಗಳು ಹರಿಯುವಷ್ಟು ದೊಡ್ಡ ತೋಟ ಆದೇನೋ ನೀವೇ ಲೆಕ್ಕ ಹಾಕ್ರಿ. ಒಂದು ನದಿ ಹರಿಲಿಕ್ಕೆ ಬೇಕಾದಷ್ಟು ಜಾಗನೇ ಇಲ್ಲ ಅಲ್ಲಿ. ಅಂಥದ್ರಲ್ಲಿ ಬೈಬಲಲ್ಲಿ ಬರುವಂಥ ಪೀಶೋನ್ ನದಿ ಅದು ಹವಿಲಾ ದೇಶವನ್ನು ಸುತ್ತುತ್ತಿತ್ತಂತೆ. 2ನೇ ನದಿ ಗಿಹೋನು, ಅದು ಕುಶ್ ದೇಶವನ್ನು ಸುತ್ತುತ್ತಿತ್ತಂತೆ. ಹಾಗೆ 14ನೇ ವಚನದಲ್ಲಿ ಬರುವಂಥ 3ನೇ ನದಿ ಹಿದ್ದಿಕೇಲ್, ಅದು ಅಶೂರ ದೇಶದ ಮುಂದೆ ಹರಿಯುತ್ತಿತ್ತಂತೆ. 4ನೇದು ಯೂಫ್ರೆಟಿಸ್ ನದಿ ಅಂತೂ ನಿಮಗೆಲ್ಲರಿಗೂ ಗೊತ್ತದೆ. ಗೂಗಲ್ನಲ್ಲಿ ಹೋಗಿ ನೀವು ಸರ್ಚ್ ಮಾಡಿದರೆ ಯೂಫ್ರೆಟಿಸ್ ನದಿ ಯಾವ್ಯಾವ ದೇಶದಲ್ಲಿ ಹರಿತದೆ ಅನ್ನೋದು ಪೂರ್ತಿ ಡಿಟೇಲ್ ಆಗಿ ಮ್ಯಾಪ್ ಬರ್ತದೆ. ಯೂಫ್ರೆಟಿಸ್ ನದಿ ಯಾವ್ಯಾವ ದೇಶದಲ್ಲಿ ಹರಿತದೆ ಅಂದರೆ ಇರಾನ್, ಇರಾಕ್, ಸಿರಿಯಾ ಮತ್ತು ಟರ್ಕಿ ದೇಶದಲ್ಲಿ, ಈ 4 ದೇಶದಲ್ಲಿ ಯೂಫ್ರೆಟಿಸ್ ನದಿ ಹರಿತದೆ. ಒಂದೇ ನದಿ 4 ದೇಶದಲ್ಲಿ ಹರಿಯುವಾಗ ಈಗಿನ ಕಾಲದಲ್ಲಿ ನೀವೇ ಲೆಕ್ಕ ಹಾಕ್ರಿ, ಕೇರಳದಲ್ಲಿರುವಂಥ ಏದೇನ್ ತೋಟದಲ್ಲಿ ಯೂಫ್ರೆಟಿಸ್ ನದಿ ಹರಿತದೇನೋ. ನೀವು ಅಲ್ಲಿ ಹೋಗಿ ನೋಡಿ ಬಂದಿದ್ದೀರಲ್ಲ, ನೀವು ಅಲ್ಲಿ ಯೂಫ್ರೆಟಿಸ್ ನದಿ ಹರಿತದೇನೋ ನೋಡ್ರಿ. ಆ ಒಂದು ತೋಟದಲ್ಲಿ ಯೂಫ್ರೆಟಿಸ್ ನದಿ ಹರಿಯುವಷ್ಟು ದೊಡ್ಡ ಜಾಗ ಅದೇನೋ. ಇದು ಒಂದು ನದಿ ಹರಿಲಕ್ಕೆ ಅಲ್ಲಿ ಜಾಗ ಇಲ್ಲ. ಅಂಥದ್ರಲ್ಲಿ ಮೇಲೆ ತೋರಿಸಿರುವಂಥ ಪೀಶೋನ್ ನದಿ, ಗಿಹೋನ್ ನದಿ ಮತ್ತು ಹಿದ್ದಿಕೇಲ್ ನದಿ ಇವೆಲ್ಲವೂ ದೊಡ್ಡ ದೊಡ್ಡ ನದಿಗಳು. ಅಷ್ಟು 4 ಜಾಗ ಹರಿಯುವಷ್ಟು ದೊಡ್ಡ ಏದೇನ್ ತೋಟ ಕೇರಳದಲ್ಲಿ ಆದ ಏನೋ. ನೀವೇ ಹೋಗಿ ನೋಡಿ ಬಂದವರು ಯೋಚನೆ ಮಾಡಿರಿ, ಮೋಸ ಹೋಗಬೇಡ್ರಿ. ಅಲ್ಲಿ ಬರೇ ಬೈಬಲಲ್ಲಿ ಹೇಳಿದ ಪ್ರಕಾರ ಬರೀ 4 ದೊಡ್ಡ ನದಿಗಳಿಲ್ಲ, ಅಲ್ಲಿ 4 ದೊಡ್ಡ ದೇಶಗಳನ್ನು ಕೂಡ ತೋರಿಸಿದ್ದಾರೆ ಯೆಹೋವದೇವರು. ಮೋಶೆಯ ಮೂಲಕ ಈ ಒಂದು ಸತ್ಯವೇದ ಬರೆಯಲ್ಪಟ್ಟಿದ್ದ ಆದಿಕಾಂಡ, ಮೋಶೆ ಬರೆದಿರೋ ಆದಿಕಾಂಡ ಇದು. ಮೋಶೆ ಅಂತೂ ಸುಳ್ಳು ಬರೀಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಕೇರಳ ಪ್ರಾರ್ಥನೆಗೆ ಹೋಗುವಂಥವ್ರು, ಕೇರಳ ಪ್ರೇಯರ್ ಮೀಟಿಂಗಿಗೆ ಹೋಗಿ ಬಂದವರು, ಹೋಗ್ತಾ ಇರುವವರು ಯೋಚನೆ ಮಾಡಿರಿ, ಅವರು ಸುಳ್ಳು ಬೋಧಕರು. ಯಾಕಂದರೆ ನಿಮಗೆ ಈ 3 ನದಿಗಳ ಬಗ್ಗೆ ವರ್ಲ್ಡ್ ಮ್ಯಾಪ್ನಲ್ಲಿ ಸಿಗದೇ ಇರ್ಬೋದು. ಪೀಶೋನ್ ನದಿ, ಗಿಹೋನ್ ನದಿ ಮತ್ತು ಹಿದ್ದಿಕೇಲ್ ನದಿ ಬಗ್ಗೆ ನಿಮಗೆ ವರ್ಲ್ಡ್ ಮ್ಯಾಪ್ನಲ್ಲಿ ಸಿಗದೇ ಇರ್ಬೋದು. ಆದರೆ ಲಾಸ್ಟ್ 4ನೇ ನದಿ ಯೂಫ್ರೆಟಿಸ್ ನದಿ ಅಂತೂ ನಿಮಗೆ ವರ್ಲ್ಡ್ ಮ್ಯಾಪ್ನಲ್ಲಿ ಸಿಗ್ತದೆ. ಅದಕ್ಕೆ ಯಾವುದೇ ಅನುಮಾನ ಇಲ್ಲ. ಯೂಫ್ರೆಟಿಸ್ ನದಿ 4 ದೇಶದಲ್ಲಿ ಹರಿಯುವುದನ್ನು ನೀವು ವರ್ಲ್ಡ್ ಮ್ಯಾಪ್ನಲ್ಲಿ ನೋಡ್ಬೋದು. ಅದು ನಾನು ಗ್ಯಾರಂಟಿ ಕೊಡ್ತೀನಿ. ಈ ಯೂಫ್ರೆಟಿಸ್ ನದಿ ಎಲ್ಲೆಲ್ಲಿ ಹರಿದಿದೆ ಅದೆಲ್ಲವೂ ಏದೇನ್ ತೋಟನೇ ಆಗಿದೆ. ಯಾಕಂತಂದರೆ ಯೂಫ್ರೆಟಿಸ್ ನದಿ ಹರಿದಿರೋದು ಏದೇನ್ ತೋಟದಲ್ಲಿ. ಅದು ಏದೇನ್ ತೋಟದಲ್ಲಿ ಹರಿದಿದೆ ಅಂತ ಅಂದಮೇಲೆ, ನದಿ ಹರಿಯುತ್ತಿತ್ತು ಅಂದಮೇಲೆ, ಈಗ ಹರಿಯುತ್ತಿರುವಂಥ ಯೂಫ್ರೆಟಿಸ್ ನದಿ ಯಾವ್ಯಾವ ದೇಶದಲ್ಲಿ ಹರಿದಿದೆ ಅವೆಲ್ಲವೂ ಒಟ್ಟಾಗಿ ನಾವು ಏದೇನ್ ತೋಟ ಅಂತಲೇ ತಿಳ್ಕೊಳ್ಬೇಕು. ಆದ್ದರಿಂದ ನೀವು ಯೋಚನೆ ಮಾಡಿರಿ, ಕೇರಳದಲ್ಲಿರುವಂಥ ಏದೇನ್ ತೋಟದಲ್ಲಿ 4 ನದಿಗಳು, ದೊಡ್ಡ ದೊಡ್ಡ ನದಿಗಳು ಹರಿಯುವಷ್ಟು ಜಾಗ ಆದೇನೋ. 4 ದೇಶಗಳು ಅಲ್ಲಿ ಇರುವಷ್ಟು ದೊಡ್ಡ ಏದೇನ್ ತೋಟ ಕೇರಳದಲ್ಲಿ ಆದೇನೋ. ನೀವೇ ಯೋಚನೆ ಮಾಡಿರಿ. ನೋಹನ ವಂಶದವರೆಲ್ಲರೂ ಆದಿಕಾಂಡ 10ನೇ ಸಂಧಿ 7ರಿಂದ 29 ವಚನದಲ್ಲಿ ಓದಿದ ಪ್ರಕಾರ ನೋಹನ ವಂಶದವರೆಲ್ಲರೂ ಏದೇನ್ ತೋಟದಲ್ಲಿ ವಾಸ ಮಾಡಿದ್ದರು. ಪಿಹೋಷ್ ನದಿ ದಡದಲ್ಲಿ ಹವಿಲಾ ದೇಶದಲ್ಲಿ, ಮತ್ತು 2ನೇ ನದಿ ಗಿಹೋನ್ ನದಿ ದಡದಲ್ಲಿ ಕುಶ್ ದೇಶ, ಈ ಹಿದ್ದಿಕೇಲ್ ನದಿ ದಡದಲ್ಲಿ ಅಶೂರ ದೇಶ, ಮತ್ತು ಯೂಫ್ರೆಟಿಸ್ ನದಿ ದಡದಲ್ಲಿ ಈಗ ನಾವು ವರ್ಲ್ಡ್ ಮ್ಯಾಪ್ನಲ್ಲಿ ನೋಡಿದರೆ ಇರಾನ್, ಇರಾಕ್, ಸಿರಿಯಾ ಮತ್ತು
ಟರ್ಕಿ ದೇಶಗಳು ನಾವು ನೋಡ್ಬೋದು. ಇಷ್ಟು ದೊಡ್ಡ 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 ದೇಶಗಳು ಇರುವಂತಹ ಎಲ್ಲ ಭೂಪ್ರದೇಶವನ್ನು ಸ್ಥಳವನ್ನು ಒಟ್ಟಾಗಿ ಏದೇನ್ ತೋಟ ಅಂತೇಳಿ ನಾವು ಬೈಬಲಲ್ಲಿ ನೋಡಿದ್ದೀವಿ. ಅಷ್ಟು ದೊಡ್ಡ ಪ್ರದೇಶ ಕೇರಳದ ಏದೇನ್ ತೋಟದಲ್ಲಿ ಆದೇನು ನೀವೇ ಲೆಕ್ಕ ಹಾಕ್ರಿ. ಕೇರಳದಲ್ಲಿ ಯೂಫ್ರಟಿಸ್ ನದಿ ಹರಿತದ ಇಲ್ಲ, ಅದು ಕೂಡ ನೀವು ನೋಡಿ ಇನ್ನೊಂದು ಸರಿ ಹೋದರೆ ನೋಡ್ಕೊಳ್ಳಿ. ನೀವು ಮೋಸ ಹೋಗಬೇಡ್ರಿ. ಕೇರಳದ ಚರ್ಚಿನಿಂದ ಬಂದು ಕರಿತಿರುವಂಥ ಆ ಪಾಸ್ಟರ್ಸ್ಗಳು ಸುಳ್ಳು ಬೋಧಕರಿದ್ದಾರೆ. ಅಂತ್ಯಕಾಲದಲ್ಲಿ ಒಳ್ಳೆಯವರನ್ನು ದಾರಿ ತಪ್ಪಿಸಿ ಮೋಸ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಕೇರಳಕ್ಕೆ ಹೋಗಿ ಬರುವವರು ಒಂದು ಸ್ವಲ್ಪ ನೀವು ತಲೆ ಉಪಯೋಗಿಸಿ ನೋಡಿ ಅಲ್ಲಿ ಏನು ನಡೀತಿದೆ ಅನ್ನೋದನ್ನು. ದಯವಿಟ್ಟು ಅಲ್ಲಿ ಪಾಪ ನಿವೇದನೆ ಯೇಸುವಿನ ಮುಂದೆ ಮಾಡಬೇಕು, ಮನುಷ್ಯರ ಮುಂದೆ ಅಲ್ಲ. ಅಲ್ಲಿ ಒಂದು ಸರಿ ಪಾಪ ನಿವೇದನೆ ಮಾಡಿದ ನಂತರ ಎರಡನೇ ಸರಿ ಹೋಗಿ ಪಾಪ ನಿವೇದನೆ ಮಾಡಿದರೆ ಅವರು ಮನೆಗೆ ಹೋಗಿ ಮುಟ್ಟೋದಿಲ್ಲಂತೆ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಆದರೆ ಯೇಸು ಸ್ವಾಮಿ ಹೇಳಿದ್ದಾನೆ, ಮನುಷ್ಯರು ನಿಮಗೆ ಎಷ್ಟೇ ಸಾರಿ ತಪ್ಪಾಯಿತು ಎಂದು ಕ್ಷಮೆ ಕೇಳಿದ್ರು ಕ್ಷಮಿಸಬೇಕು ಅಂತ ಹೇಳಿದ್ದಾನೆ. ಯೇಸು ಸ್ವಾಮಿ 70 ಸಾರಿ ಕ್ಷಮೆ ಕೇಳಿದರೆ 70 ಸಾರಿ ಕೂಡ ನಾವು ಕ್ಷಮಿಸುವವರಾಗಿರಬೇಕು ಅಂತ ಹೇಳಿದ್ದಾನೆ. ಆದರೆ ಕೇರಳದಲ್ಲಿರುವವರು ಒಂದು ಸಾರಿ ಪಾಪ ನಿವೇದನೆ ಮಾಡಿದ ನಂತರ ಎರಡನೇ ಸಾರಿ ಪಾಪ ನಿವೇದನೆ ಅದೇ ಪಾಪಕ್ಕಾಗಿ ಕೇಳಿದರೆ ಅವರು ಬದುಕೋದಿಲ್ಲ, ಹೋಗುವಾಗ ಸತ್ತು ಹೋಗ್ತಾರೆ ಅಂತ ಹೇಳ್ತಾರಂತೆ. ಸತ್ತು ಹೋಗ್ತಾರೆ ಅಂತ ಹೇಳಿದರೆ ನೀವು ಇಲ್ಲೇ ಯೋಚನೆ ಮಾಡಿ ಸೈತಾನನು ಎಷ್ಟು ಪ್ರಬಲವಾಗಿ ಕಾರ್ಯ ಮಾಡ್ತಿದ್ದಾನೆ ಅಂತ. ಯೇಸು ಸ್ವಾಮಿ ಹೇಳಿದ್ದಾನೆ 70 ಸಾರಿ ಕ್ಷಮೆ ಕೇಳಿದರೆ 70 ಸಾರಿ ಕ್ಷಮಿಸಬೇಕು ಅಂತ. ಯೇಸು ಸ್ವಾಮಿನೇ ಕ್ಷಮಿಸುವಾಗ ಇವರು ಯಾರು ಕೇರಳದವರು ಎರಡನೇ ಸಾರಿ ಅದೇ ತಪ್ಪಿಗೆ ಕ್ಷಮೆ ಕೇಳಿದರೆ ಸತ್ತು ಹೋಗ್ತಾರೆ ಅಂತ ಹೇಳಲಿಕ್ಕೆ? ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಹಾಗೆ ನಿಮಗೆ ವರ್ಲ್ಡ್ ಮ್ಯಾಪ್ ಕೂಡ ತೋರಿಸ್ತೀನಿ. ಅದರಲ್ಲಿ ಐಗುಪ್ತ ದೇಶದಲ್ಲಿ ಆ ಹವಿಲ ದೇಶ ಇರೋದನ್ನು ನಾವು ಆದಿಕಾಂಡದಲ್ಲಿ 10ನೇ ಸಂಧಿಯಲ್ಲಿ ನೋಹನ ವಂಶದವರು ವಾಸಿಸಿದ ದೇಶ ಐಗುಪ್ತ ದೇಶದಲ್ಲಿ ಈಜಿಪ್ಟ್ನಲ್ಲಿ ಬರೋದನ್ನು ನಾವು ಓದಿದ್ದೀವಿ. ಅದು ವರ್ಲ್ಡ್ ಮ್ಯಾಪ್ನಲ್ಲಿ ಎಲ್ಲಿ ಬರ್ತದಂತ ತೋರಿಸ್ತೀನಿ. ಹಾಗೆ ಟೈಗ್ರಿಸ್ ನದಿ, ಯೂಫ್ರೇಟಿಸ್ ನದಿ ಹರಿಯುವಂಥ ಇರಾನ್, ಇರಾಕ್, ಸಿರಿಯಾ ಮತ್ತು ಟರ್ಕಿ ದೇಶಗಳು ವರ್ಲ್ಡ್ ಮ್ಯಾಪ್ನಲ್ಲಿ ಎಲ್ಲೆಲ್ಲಿ ಬರ್ತಾವ ಅನ್ನೋದನ್ನು ಒಂದು ಸಣ್ಣ ಚಿತ್ರ ತೋರಿಸ್ತೀನಿ ನಿಮಗೆ. ನೀವೇ ಯೋಚನೆ ಮಾಡಿ. ಈ ಬೈಬಲಲ್ಲಿ ಬರುವಂಥ ಏದೇನ್ ತೋಟ ಎಷ್ಟು ದೊಡ್ಡದಾಗಿದೆ, ಅದರಲ್ಲಿ ದೊಡ್ಡ ದೊಡ್ಡ ನದಿಗಳು ಎಲ್ಲೆಲ್ಲಿ ಹರಿದಿದ್ದಾವೆ ಮತ್ತು ಆ ದೇಶಗಳು ಅಲ್ಲಿ ಅಷ್ಟು ದೊಡ್ಡ ದೊಡ್ಡ ದೇಶಗಳು ಇರೋದನ್ನು ನೀವು ನೋಡಿದರೆ ಆ ಎಲ್ಲ ಪ್ರದೇಶವು ಏದೇನ್ ತೋಟ ಅಂತ ನೀವು ತಿಳ್ಕೊಳ್ಬೋದು. ಯಾಕಂದರೆ ಆ ನದಿಗಳ ಹರಿದಿರುವಂಥ ಜಾಗನೇ ನಮಗೆ ಒಂದು ಆಧಾರ. ಈಗ ಏದೇನ್ ತೋಟ ಅಲ್ಲಿತ್ತು ಅಂತೇಳಿ ಹೇಳಲಿಕ್ಕೆ. ಆದರೆ ನೋಹನ ಕಾಲದ ಪ್ರಳಯದಲ್ಲಿ ಎಲ್ಲವೂ ನಾಶವಾಗಿ ಹೋಗಿದೆ. ಈಗ ನಮಗೆ ಏದೇನ್ ತೋಟ ನೋಡಲಿಕ್ಕೆ ಸಿಕ್ಕೋದಿಲ್ಲ, ಹುಡುಕಿದ್ರೂ ಸಿಕ್ಕೋದಿಲ್ಲ. ಯಾಕಂತಂದರೆ ಮೊದಲಿದ್ದ ಏದೇನ್ ತೋಟ ಈಗಿಲ್ಲ. ಆ ಜಾಗದಲ್ಲಿ ನೋಹನ ಪ್ರಳಯದ ನಂತರ ಮತ್ತೆ ಹೊಸ ಜನಾಂಗ ಹುಟ್ಟಿ ಹೊಸ ಗಿಡ ಮರಗಳು ಬೆಳೆದು ಹೊಸ ದೇಶಗಳು, ಹೊಸ ಜನಾಂಗಗಳು ಬೆಳೆದು ನಿಂತು ಈಗ ಹೊಸ ದೇಶಗಳು ಹುಟ್ಕೊಂಡಿದ್ದಾವೆ. ಆದ್ದರಿಂದ ಕೇರಳದಲ್ಲಿರುವಂಥ ಏದೇನ್ ತೋಟ ಸುಳ್ಳು. ಅಲ್ಲಿ ನಿಮಗೆ ಕರ್ಕೊಂಡು ಹೋಗ್ತಿರುವಂಥ ಬೋಧಕರು ಸುಳ್ಳು ಬೋಧಕರಾಗಿದ್ದಾರೆ. ಇದು ಅಂತ್ಯಕಾಲದ ಯೇಸು ಸ್ವಾಮಿ ಬರೋ ಹೊತ್ತಲ್ಲಿ ಯೇಸು ಸ್ವಾಮಿ ಅಲ್ಲಿದ್ದಾನೆ, ಯೆರೂಸಲೇಮಿನಲ್ಲಿದ್ದಾನೆ, ಗೋವಾದಲ್ಲಿ ತೋಮಾವು ಎದ್ದು ಬಂದಿದ್ದಾನೆ, ಅವೆಲ್ಲ ಸುಳ್ಳು. ಯಾಕಂತಂದರೆ ಯೇಸು ಸ್ವಾಮಿ ಬೈಬಲಲ್ಲಿ ಹೇಳಿದ್ದಾನೆ, ನಾನು ಬರುವುದು ಮಿಂಚಿನೋಪಾದಿಯಲ್ಲಿ ಬರುತ್ತೇನೆ, ನನ್ನನ್ನು ಇಡೀ ಲೋಕ ನೋಡ್ತದೆ, ಆದರೆ ನಾನು ಒಬ್ಬರಿಗೆ ಒಂದು ದಿವಸ ಇನ್ನೊಬ್ಬರಿಗೆ ಒಂದು ದಿವಸ ಅಲ್ಲಿ ಇಲ್ಲಿ ಕಾಣಿಸಿಕೊಳ್ಳೋದಿಲ್ಲ, ಮಿಂಚಿನೋಪಾದಿಯಲ್ಲಿ ಬರ್ತೇನೆ ಅಂತ ಹೇಳಿದ್ದಾನೆ ಯೇಸು ಸ್ವಾಮಿ. ಆದ್ದರಿಂದ ಯೆರೂಸಲೇಮಿನಲ್ಲಿ ಯೇಸು ಸ್ವಾಮಿ ಬಂದಿದ್ದಾನೆ ಅಂತೇಳಿ ಸುಳ್ಳು ಬೋಧನೆ ಮಾಡ್ತಿದ್ದಾರೆ. ಯೇಸು ಸ್ವಾಮಿ ಬಂದಿದ್ದಾನೆ, ಅಲ್ಲಿದ್ದಾನೆ, ಇಲ್ಲಿದ್ದಾನೆ ಅಂತಂದರೆ ನಂಬಲಿಕ್ಕೆ ಹೋಗಬೇಡ್ರಿ. ಅವರೆಲ್ಲ ಸುಳ್ಳು ಬೋಧಕರು. ಆದ್ದರಿಂದ ಯೋಚನೆ ಮಾಡಿರಿ ಜನರೇ, ಮೋಸ ಹೋಗಬೇಡ್ರಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸ್ತೀನಿ. ಏನಾದರೂ ತಪ್ಪಾಗಿ ಹೇಳಿದರೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.